ಅಯ್ಯೋ ಯಾರೋ ಬರ್ತೀನಿ ಅಂದ್ರು ಕಣೆ, ಅವ್ರ ಹೆಸರು ಬೇರೆ ಮರ್ತೋಯ್ತು. ಅಯ್ಯೋ ಎಲ್ಲಿ ಬರ್ಲೇ ಇಲ್ವಾ? ಮಗ, ತುಂಬಾ ದಿನಗಳ ನಂತರ ನಾನು ನಿಮ್ಮ ಚಿಕ್ಕಬಳ್ಳಾಪುರದ ಮನೆ ಮಗ. ಏಳು ಮಗ, ಏಳು ಮಗಳೇ. ಸರ್ ಜಿರಳೆ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಈ ಜಿರಳೆ ಕಾಕ್ರೋಚ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಗ, ಜಿರಳೆ ಕಾಕ್ರೋಚ್ ಇದು ಭೂಮಿ ಮೇಲೆ ಬಂದು 30 ಕೋಟಿ ವರ್ಷ ಆಗಿದೆ ಮಗ. ಮಗ, ಜಿರಳೆ ಆಹಾರ ಇಲ್ಲ ಅಂದ್ರೆ 1 ತಿಂಗಳಿರುತ್ತೆ ಮಗ. ಮಗ, ಜಿರಳೆ ನೀರಿಲ್ಲ ಅಂದ್ರು 1 ವಾರ ಬದುಕುತ್ತೆ ಮಗ. ಮಗ, ಜಿರಳೆ ತಲೆ ಇಲ್ಲ ಅಂದ್ರು ಸುಮಾರು ದಿನ ಆರಾಮಾಗೆ ಬದುಕಿರುತ್ತೆ ಮಗ. ಜಿರಳೆ ಅಂದ್ರೆ ಹಂಗೆ ಮಗ, ಜಿರಳೆ ಅಂದ್ರೆ ಹಿಂಗೆ ಮಗ, ಜಿರಳೆ ಅಂದ್ರೆ ಹಂಗೆ ಹಿಂಗೆ ಹೆಂಗೋ ಮಗ. ಜಿರಳೆ ಮಗ. ಜಿರಳೆ ಅಂದ್ರೆ ಅದಲ್ಲ ಸಾರ್, ಈ ಜಿರಳೆ ಪಕ್ಷ ಕಟ್ಟೋರ್ಲ ಆ ಪಾರ್ಟಿ ಬಗ್ಗೆ ಮಾತಾಡಿ ಸಾರ್. ಮಗ, ನಾನು ಒಬ್ಬ ಶಾಸಕನಾಗಿ, ಒಬ್ಬ ಶಿಕ್ಷಕನಾಗಿ, ಚಿಕ್ಕಬಳ್ಳಾಪುರದ ಮಗನಾಗಿ, ಅಮ್ಮನಿಗೆ ಮಗನಾಗಿ, ಚಿಕ್ಕಮ್ಮನಿಗೆ ಮಗನಾಗಿ, ದೊಡ್ಡಮ್ಮನಿಗೆ ಮಗನಾಗಿ, ದೊಡ್ಡಪ್ಪನಿಗೆ ಮಗನಾಗಿ ನಾನು ಹೇಳ್ತಿದ್ದೀನಿ ಮಗ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನೋ ಕೇಳ್ದಲ್ಲ ಏನಂತ ಕೇಳ್ದೆ ಅಂತ ಮಾಡ್ತಾ ಇತ್ತಲ್ಲ ಅದೇ ರೀ ಜಿರಳೆ ಪಾರ್ಟಿ. ಸಾರ್ ಜಿರಳೆ ಪಕ್ಷದ ಬಗ್ಗೆ ಮಾತಾಡಿ ಅಂತ ಹೇಳ್ದೆ ಮಗ. ಇವತ್ತು ದೇಶದಲ್ಲಿ ಜಿರಳೆ ಅನ್ನೋ ಒಂದು ಪಾರ್ಟಿ ಹುಟ್ಟಿದೆ ಮಗ. ಹುಟ್ಟು ಮಗ, ಹುಟ್ಟು ಮಗ. ಮಗ ಅದು ಹುಟ್ಟಿ ಇನ್ನೇನು 3 ದಿನದಲ್ಲೇ ಲಕ್ಷ ಫಾಲೋವರ್ಸ್ ಮಗ. ತಮಿಳುನಾಡಿನ ಒಂದು ಸಿಎಂ ವಿಜಯ್ ಅವರು ಸಿಎಂ ಆದ್ರು ಮಗ. ಅವ್ರನ್ನ ಗೆಲ್ಸಿದ್ ಯಾರು ಮಗ? ಜನ ಎಲ್ಲ ಗೆಲ್ಸಿರ್ತಾರೆ. ಜನ ಅಷ್ಟೇ ಅಲ್ಲ ಮಗ, ಯೂತ್ ಜನ್ಸಿ ಅಂದ್ರೆ ಈ ಚಿಕ್ಕ ಹುಡುಗರು 18 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳೆಲ್ಲ ಓಟ್ ಹಾಕಿರುತ್ತೆ ಗೆದ್ದವ್ರೆ. ಹಂಗಲ್ಲ ಮಗ, 90s ಕಿಟ್ ಆದ್ಮೇಲೆ ಬರ್ತಾರಲ್ಲ ಮಗ, ಅವ್ರೆ ಜೆನ್ಸಿ ಕಿಟ್ ಮಗ. ಇವರು ಒಂದು ರಾಜ್ಯದ ರಾಜಕೀಯನೇ ಬದಲಿಸಿದ್ರ ಮಗ, ಇನ್ನ ದೇಶದ ಬದಲಿಸಲ್ಲ ಮಗ. ಬದಲಾಯಿಸ್ತಾರೆ. ಇದರಿಂದ ಒಂದು ಒಳ್ಳೇದಾದ್ರೆ ಒಳ್ಳೇದು ಮಗ, ಕೆಟ್ಟದಾದ್ರೆ ಕೆಟ್ಟದಾಗದ್ ಬೇಡ ಮಗ. ಎಲ್ರಿಗೂ ಒಳ್ಳೇದಾದ್ರೆ ಒಳ್ಳೇದೇ ಮಗ. ನಾನು ಹೇಳ್ತೀನಿ ಕೇಳು ಮಗ, ನಾನು ಹೇಳ್ತೀನಿ ಕೇಳಿ ಮಗಳೇ. ಏನಂದ್ರೆ ಹೇಳಕ್ ಬಂದಲ್ಲ ಮಗ, ಒಳ್ಳೇದಾದ್ರೆ ಒಳ್ಳೇದೈತದೆ, ಕೆಟ್ಟದಾದ್ರೆ ಕೆಟ್ಟದಾಗದ್ ಬೇಡ ಮಗ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ಮಗ. ಮಗ, ಇವತ್ತು ಮಕ್ಕಳಾಕೋ ಡೈಪರು ಲೀಕ್ ಆಗ್ತಿಲ್ಲ ಮಗ. ಆದ್ರೆ ಮೊನ್ನೆ ದೊಡ್ಡ ಕ್ವಶನ್ ಪೇಪರ್ ಲೀಕ್ ಆಗ್ತಿದೆ ಮಗ. ಇದನ್ನ ಕೇಳೋರು ಯಾರು? ಇದನ್ನ ಕೇಳೋರು ಯಾರು? ಎನ್ಸಿ ಕಿಡ್ಸ್ ಮಗ. ಎಲ್ ಕೇಳ್ತಾರೆ ಮಗ? ಎಲ್ ಕೇಳ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಮಗ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಯಂ ಘೋಷಿತ ಸಮಾಜ ಸೇವಕರು ಕೆಲವರು ಇದ್ದಾರೆ ಮಗ. ಕೆಲವರು ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳೋದಿಷ್ಟೇ ಮಗ, ಒಳ್ಳೇದನ್ನ ಒಳ್ಳೇದಾಗೆ ಮಾಡ್ಬೇಕು, ಕೆಟ್ಟದನ್ನ ಯಾರು ಮಾಡಬಾರ್ದು ಮಗ. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಗುತ್ತೆ ಮಗ, ಕೆಟ್ಟವ್ರಿಗೆ ಯಾವತ್ತು ಕೆಟ್ಟದಾಗುತ್ತೆ ಮಗ. ನೀನು ಕೆಟ್ಟವನಾಗಿದ್ರೆ ನಿನಗೆ ಕೆಟ್ಟದಾಗುತ್ತೆ, ನೀನು ಒಳ್ಳೇದಾಗಿದ್ರೆ ನಿಂಗೆ ಒಳ್ಳೇದಾಗುತ್ತೆ. ಇದೇ ಮಗ ಲೈಫು ಮಗ. ಅದಕ್ಕೊಂದು ಮಾತು ಹೇಳ್ತಾನೆ ಮಗ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಷ್ಟೇ ಮಗ. ಎಲ್ಲರಿಗೂ ಒಂದು ಕಾಲ ಬರುತ್ತೆ ಮಗ. ಎಲ್ರು ಕಾಲೆಳಿತದೆ ಕಾಲ. ಅರ್ಥ ಆಯ್ತಾ ಮಗ? ಏನಾದ್ರೂ ಡೌಟ್ ಇದೆಯಾ ಮಗ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಗ. ಮಕ್ಕಳಾಕೋ ಡೈಪರು ಲೀಕ್ ಆಗಿಲ್ಲ, ಇವತ್ತು ದೊಡ್ಡ ಕ್ವಶನ್ ಪೇಪರ್ಸ್ ಲೀಕ್ ಆಗಿದೆ ಮಗ. ಅದಕ್ಕೆ ನಮ್ಮ ಜೆನ್ಸಿ ಕೆಟ್ಟು ಸುಮ್ನೆ ಬಿಡ್ತಾರ ಮಗ? ಬಿಡಲ್ಲ. ಅರ್ಥ ಆಯ್ತಾ ಮಗ? ಅರ್ಥ ಮಾಡ್ಕೊಂಡ್ರೆ ಅರ್ಥಕ್ಕೆ ಒಂದು ಅರ್ಥ ಸಿಗುತ್ತೆ ಮಗ. ಇಲ್ಲ ಅಂದ್ರೆ ಅನರ್ಥವಾಗಿ ಅಪಾರ್ಥ ಆಗುತ್ತೆ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತು ಮಗ. ನಾನು ಹೇಳೋದಷ್ಟೇ ಮಗ, ನಾನೊಬ್ಬ ಶಾಸಕನಾಗಿ, ನಾನು ಮಗನಿಗೆ ಮಗನಾಗಿ, ಚಿಕ್ಕಬಳ್ಳಾಪುರದ ಮಗನಾಗಿ, ನಾನು ದೊಡ್ಡಮ್ಮನಿಗೆ ಮಗನಾಗಿ, ಚಿಕ್ಕಮ್ಮನಿಗೆ ಮಗನಾಗಿ ನಾನು ಹೇಳೋದೊಂದೇ ಮಗ. ಮಗ ಯಾವತ್ತು ಮಗನೇ ಮಗ. ಮಗ ಯಾವತ್ತು ಬೇರೆ ಆಗಲ್ಲ ಮಗ. ಮಗ ಬರ್ತೀನಿ ಮಗ. ಅಲ್ಲ ಕಣೆ, ಯಾರೋ ಬರ್ತಾರೆ ಅಂತ ಕರ್ಸ್ಬಿಟ್ಟು ಅಯ್ಯೋ ಕಿವಿಲಿ ರಕ್ತ ಸೋರ್ತೈತೆ ನೋಡೆ. ನಿಂಗೂ ಏನು ಬಂದಿಲ್ವಾ ಬೈಲಿ? ಅಯ್ಯೋ ನಿಂಗೂ ಬಂದೈತೆ ಕಣ ರಕ್ತ. ಅಯ್ಯೋ ವೀಕ್ಷಕರೇ, ಈ ಅಪ್ಪ ಮಾತಾಡೋ ಮಾತಕ್ಕೆ ಕಿವಿಲಿ ರಕ್ತ ಬರ್ತೈತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ನೀವು ಇಲ್ಲಿ ನಡೆದದ್ದು ಯಾರು ಆಯ್ತು ತಗೋಬೇಡಿ, ಇಲ್ಲೆಲ್ಲ ನಡೆದದ್ದು ಹಾಸಿಗೋಸ್ಕರ. ನಾವಿನ್ ಬರ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಡಾಕ್ಟ್ರ್ ಓಡೋಗ್ಬಿಟ್ರೆ ಕಷ್ಟ ಬಾರೇ. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ